ಒಂದು ಹುಲಿ ಬಾಯಾರಿಕೆಯಿಂದ ಕಾಡಿನಲ್ಲಿ ಓಡಾಡ್ತಿತ್ತು. ನೋಡೋ ಕೋತಿರಾಯ, ನಾನ್ ನೀರ್ ಕುಡಿಯೋಕೆ ದಾರಿ ಹೇಳು. ದಾರಿ ಇದೆಯಲ್ಲ, ಅಲ್ಲಿ ಆ ಬೆಟ್ಟದ ಹತ್ರ ಒಂದ್ ಚಿಕ್ಕ ಕೊಳ ಇದೆ. ಓಹೋ, ಹಾಗಾದ್ರೆ ಅಲ್ಲಿಗೆ ಹೋಗೋಣ. ಹಾಯ್, ತುಂಬಾ ಚೆನ್ನಾಗಿರೋ ನೀರು. ತುಂಬಾ ರುಚಿಯಾಗಿದೆ. ಹೇ, ಹಂದಿನ ನೀರ್ ಕುಡಿಯೋಕ್ ಬಂದಿರ್ಬೇಕು. ಎಷ್ಟು ದುರ್ವಾಸನೆ! ಈ ಹಂದಿ ಇದೆಯಲ್ಲ, ನೋಡು ಎಷ್ಟು ರಭಸ. ಅಯ್ಯೋ, ಎಷ್ಟು ದುರ್ಗಂಧ! ಈ ಹಂದಿ ಬಂದು ನೀರ್ ಕುಡ್ದು ನೀರ್ ಹಾಳಾಯ್ತು. ಅಯ್ಯೋ, ಇನ್ನು ನಂಗೆ ನೀರ್ ಕುಡಿಯೋಕ್ ಆಗಲ್ಲ. ಈ ವಾಸನೆನ ಸಹಿಸಿ ನಿಲ್ಲೋಕ್ ನನ್ ಕೈಲಿ ಆಗಲ್ಲ. ಓಹ್, ಈ ಹುಲಿ ನನ್ನನ್ನೇ ನೋಡಿ ಹೆದರ್ಕೊಂಡು ಹೋಯ್ತು ಅನ್ಸುತ್ತೆ. ನಿಜಾನೇ, ನನ್ನನ್ನೇ ನೋಡ್ಕೊಂಡು ಹೆದರ್ಕೊಂಡು ಓಡ್ ಹೋಗಿದ್ದು. ಈ ಹುಲಿನ ಸುಮ್ನೆ ಬಿಡೋಕ್ಕಾಗಲ್ಲ. ಹೋಗಿ ತುಳ್ದು ಸಾಯಿಸ್ಬಿಡ್ಲಾ? ಇಲ್ಲ ಇಲ್ಲ, ಬೇಡ, ಪಾಪ. ಯುದ್ಧ ಮಾಡೋಕ್ ಕರೆಯೋಣ. 4 ಜನ ನೋಡ್ತಾರೆ. ಅಯ್ಯೋ, ಇವತ್ ಯಾರ ಮುಖ ನೋಡುದ್ನೋ ಏನೋ, ತುಂಬಾ ಕಷ್ಟನಪ್ಪ. ಇಷ್ಟು ದುರ್ವಾಸನೆ ಇರೋ ಪ್ರಾಣಿ ನನ್ನ ಜೀವನದಲ್ಲೇ ನೋಡಿಲ್ಲಪ್ಪ. ಅಯ್ಯೋ, ಅದಾ ಹಂದಿ ಅಲ್ವಾ? ಅಲ್ಲೇ ನಿಂತ್ಕೋ. ನೀನ್ ಎಲ್ಲಿಗ್ ಹೆದರಿ ಓಡ್ತಾ ಇದ್ಯಾ? ಧೈರ್ಯ ಇದ್ರೆ ನನ್ ಜೊತೆ ಹೋರಾಟಕ್ ಬಾ. ಹಾಗಾದ್ರೆ ಅದಾ ವಿಷಯ. ನಾನು ಹೆದರ್ಕೊಂಡು ಓಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ ಈ ಹೀನವಾದ ಪ್ರಾಣಿ. ಇವನ್ ಜೊತೆ ಈಗ ಜಗಳ ಮಾಡಿದ್ರೆ ನನ್ ದೇಹ ನಾರುತ್ತೆ. ಸರಿ, ನನಗೆ ಒಪ್ಪಿಗೆ ಇದೆ. ಆದ್ರೆ ಇವತ್ತು ಬೇಡ, ನಾಡಿದ್ದು ಬಾ, ನಾವು ಹೋರಾಡೋಣ. ಮನೆಗೆ ಹೋಗೋ ದಾರಿಯಲ್ಲಿ ತಾನು ಕಂಡ ಪ್ರಾಣಿಗಳಿಗೆಲ್ಲ ಹುಲಿ ಜೊತೆ ಜಗಳ ಮಾಡೋದರ ಬಗ್ಗೆ ಹೇಳ್ತಾ ಹೋಯ್ತು. ಆದ್ರೆ ಹಂದಿ ಹೇಳಿದ ಕಥೆ ಕೇಳಿ ಮನೆಯವರಿಗೆ ಭಯ ಆಯ್ತು. ಅಯ್ಯೋ ಪೆದ್ದ, ನಿನ್ ದುರ್ಗಂಧ ಸಹಿಸಕ್ಕಾಗ್ದೆ ಹುಲಿ ಓಡ್ ಹೋಗಿರ್ಬೇಕು. ಅದು ಬಿಟ್ಟು ನಿನ್ನ ನೋಡಿ ಹೆದರಲ್ಲ. ಅಯ್ಯೋ ಅಮ್ಮ, ಅಪ್ಪ, ಅಜ್ಜ, ನಾನಿವಾಗ ಏನ್ ಮಾಡ್ಲಿ? ಹುಲಿ ನನ್ನನ್ನ ತಿನ್ನತ್ತೆ. ಬೇಜಾರಾಗ್ಬೇಡ, ನಾನೊಂದು ಉಪಾಯ ಹೇಳ್ತೀನಿ. ನೀನು ಜಗಳಕ್ಕೆ ಹೋಗಲೇಬೇಕು. ಆದ್ರೆ ಗಲೀಜಲ್ಲಿ ಕೊಚ್ಚೆಯಲ್ಲಿ ಚೆನ್ನಾಗಿ ಉರುಳಾಡಿದ ಮೇಲೆ ಹೋಗ್ಬೇಕು. ಅಜ್ಜ ಹೇಳಿದ ಹಾಗೆ ಆ ಹಂದಿ ಕೆಸರಿನಲ್ಲಿ ಚೆನ್ನಾಗಿ ಒದ್ದಾಡ್ದ. ಹಾಗಿದ್ರು ಭಯ ಇಟ್ಕೊಂಡೆ ಜಗಳಕ್ಕೆ ಬಂದ.
ಅಲ್ಲಿ ನೋಡು, ಬಂದ ಅಹಂಕಾರಿ. ಒಂದೇ ಜಿಗಿತಕ್ಕೆ ಅವನ್ ಕಥೆ ಮುಗಿಸ್ಬೇಕು. ಹೇಗಿದ್ರು ಹುಲಿ ನನ್ನನ್ನ ಸಾಯಿಸುತ್ತೆ. ಮೆತ್ತಿಗೆ ಹೋಗ್ತೀನಿ. ಅಷ್ಟು ಹೊತ್ತಾದ್ರೂ ಪ್ರಾಣ ಇರುತ್ತೆ ಅಲ್ವಾ? ಛೇ, ಎಂತ ದುರ್ಗಂಧ! ಈ ಹಂದಿ ಇವತ್ತು ನಾರ್ತಾನೆ ಇದ್ದಾನಲ್ಲ. ನನ್ ಕಥೆ ಇವಾಗ್ಲೇ ಮುಗ್ದೋಯ್ತು. ತಾತನ ಉಪಾಯ ಏನೋ ನಡೆಯೋಲ್ಲ. ಅಯ್ಯೋ, ಎಷ್ಟು ದುರ್ವಾಸನೆ! ಇವನ್ ಜೊತೆ ಜಗಳ ಆಡಕ್ ನಂಗೆ ಆಗಲ್ಲ. ಹೇ, ನಾನು ಊಹಿಸಿದ್ ಸರಿ ಆಯ್ತು. ಇವನಿಗೆ ನನ್ ಕಂಡ್ರೆ ನಿಜವಾಗ್ಲೂ ಭಯ. ಬಾ ಇಲ್ಲಿ, ನಾವು ಜಗಳ ಶುರು ಮಾಡೋಣ. ಬೇಡ ಬೇಡ, ನನ್ಗೆ ದುರ್ವಾಸನೆ ತಡ್ಕೊಳಕ್ಕಾಗ್ತಿಲ್ಲ. ಜಗಳ ಇನ್ನೊಂದಿನ ಮಾಡೋಣ. ಆವತ್ತಿನಿಂದಲೇ ಹಂದಿಗಳು ಕೊಚ್ಚೆಲು ಮೋರಿಲು ಉರುಳಾಡೋಕೆ ಶುರು ಮಾಡಿದ್ದು. ದುರ್ವಾಸನೆ ಇದ್ರೆ ಅಪಾಯ ದೂರದಲ್ಲಿ ಇರುತ್ತೆ ಅಂತ ಅವರು ನಂಬಿದ್ರು.